ಉಡುಪಿಯ ಅತ್ತೂರು ಚರ್ಚ್ ವಿಭಿನ್ನ ಪರಂಪರೆಯುಳ್ಳ ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ. ಸಂತ ಲಾರೆನ್ಸ್ನ ಪವಾಡದ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಅತ್ತೂರು ಚರ್ಚ್ನಲ್ಲಿ ಸೌಹಾರ್ದ ಜಾತ್ರೆ ನಡೆಯುತ್ತೆ. ಅತಿ ಹೆಚ್ಚು ಹಿಂದೂ ಮತ್ತು ಮುಸಲ್ಮಾನ ಶ್ರದ್ಧಾಳುಗಳು ಕೂಡ ಇಲ್ಲಿ ಪೂಜೆಯನ್ನ ಸಲ್ಲಿಸೋದು ವಿಶೇಷವಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಹತ್ತೂರಿನಲ್ಲಿ ಪ್ರಸಿದ್ಧವಾದ ಅತ್ತೂರು ಜಾತ್ರೆ ವೈಭವದಿಂದ ನಡೀತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರೋ ಈ ವಿಶ್ವ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಸಂತ ಲಾರೆನ್ಸರ ದರ್ಶನ ಪಡೆದಿದ್ದಾರೆ. ಜಗಮಗಿಸೋ ವಿದ್ಯುತ್ ದೀಪದ ಬೆಳಕಿನಲ್ಲಿ ಕಂಗೊಳಿಸುವ ಆಕರ್ಷಕ ಚರ್ಚ್ ನೋಡಿ ಖುಷಿ ಪಡ್ತಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯದ ಚರ್ಚ್ನಲ್ಲಿ ಅತಿ ಹೆಚ್ಚು ಹಿಂದೂ ಬಾಂಧವರೇ ಪೂಜೆ ಸಲ್ಲಿಸೋದು ಇಲ್ಲಿನ ವಿಶೇಷ. 3ನೇ ಶತಮಾನದಲ್ಲಿ ಬದುಕಿದ್ದ ಸಂತ ಲಾರೆನ್ಸರು ಸ್ಪೇನ್ ದೇಶದವರಂತೆ. ಆದ್ರೆ ಅವರ ಪವಾಡಗಳು ಇಂದಿಗೂ ಜನಜನಿತವಾಗಿದೆ ಅನ್ನೋದು ಭಕ್ತರ ನಂಬಿಕೆ. ನಮಗೆಲ್ಲರಿಗೂ ತುಂಬಾ ಖುಷಿ ತರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಸಮುದಾಯದವರು ಈ ಹಬ್ಬಕ್ಕೆ ಬರ್ತಾರೆ, ಈ ಕ್ಷೇತ್ರಕ್ಕೆ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿಯ ಸಂತರ ಮೇಲಿರುವ ಅಪಾರ ನಂಬಿಕೆ ವಿಶ್ವಾಸದಿಂದ ಇಲ್ಲಿಯ ಜನರು ಸಂತರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿನ ಬಹುತೇಕ ಆಚರಣೆಗಳು ಹಿಂದೂ ಸಂಪ್ರದಾಯದ ಹಿನ್ನೆಲೆಯನ್ನೇ ಒಳಗೊಂಡಿದೆ. ದೇವರಿಗೆ ಹೂ ಎಣ್ಣೆ ಅರ್ಪಿಸೋ ಪದ್ಧತಿ, ಪುಷ್ಕರಣಿಯ ಪುಣ್ಯ ನೀರಿನ ಪ್ರೋಕ್ಷಣೆ ಮಾಡಲಾಗುತ್ತೆ. ಇನ್ನು ಹರಕೆ ರೂಪದಲ್ಲಿ ಕ್ಯಾಂಡಲ್ಗಳನ್ನ ಉರಿಸಿ ಭಕ್ತಿ ನಿವೇದಿಸೋದು ಈ ಕ್ಷೇತ್ರದ ವಿಶೇಷ. ಸಂತ ಲಾರೆನ್ಸರು ಭಿಕ್ಷುಕರ ಇಷ್ಟದ ಸಂತ. ಹಾಗಾಗಿ ಸಾವಿರಾರು ಭಿಕ್ಷುಕರು ದಂಡು ದಂಡಾಗಿ ಬಂದು ಹಣ ಪಡೆದು ಹೋಗ್ತಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಜಿಲ್ಲಾಡಳಿತದ ಸೂಚನೆಯಂತೆ ಭಿಕ್ಷುಕರ ಜಾತ್ರೆ ರದ್ದುಪಡಿಸಲಾಗಿದೆ. ಅಸಹಾಯಕರಿಗೆ ನೆರವು ನೀಡಲು ನಿರ್ಧರಿಸಲಾಗಿದೆ. ನಮ್ಮ ಜೀವನದಲ್ಲಿ ಭರವಸೆ ಅತಿ ಅಗತ್ಯ. ಭರವಸೆ ನಮ್ಮ ದೇವರಲ್ಲಿ, ಭರವಸೆ ನಮ್ಮ ಭಗವಂತನಲ್ಲಿ, ವಿಶೇಷವಾಗಿ ನಮ್ಮನ್ನು ಪ್ರಾರ್ಥಿಸುವ ಸಂತ ಲಾರೆನ್ಸರಲ್ಲಿ. ಇದೊಂದು ಭಾವೈಕ್ಯ ಜನಜಾತ್ರೆ. ಕರಾವಳಿ ಕೋಮು ಸೌಹಾರ್ದಕ್ಕೆ ಅತ್ತೂರು ಸಂತ ಲಾರೆನ್ಸರ ಪವಾಡ ಕ್ಷೇತ್ರದ ಕೊಡುಗೆ ಅತಿ ದೊಡ್ಡದು. ಜಾತ್ರೆಯ ನೆಪದಲ್ಲಿ ಬಾಂಧವ್ಯ ಬೆಸೆಯೋ ಸಕಾಲಿಕ ಆಚರಣೆಗಳೇ ಇಲ್ಲಿ ಗಮನ ಸೆಳೆಯುತ್ತೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಅತ್ತೂರು ಚರ್ಚ್ ವಿಭಿನ್ನ ಪರಂಪರೆಯುಳ್ಳ ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ. ಸಂತ ಲಾರೆನ್ಸ್ನ ಪವಾಡದ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಅತ್ತೂರು ಚರ್ಚ್ನಲ್ಲಿ ಸೌಹಾರ್ದ ಜಾತ್ರೆ ನಡೆಯುತ್ತೆ. ಅತಿ ಹೆಚ್ಚು ಹಿಂದೂ ಮತ್ತು ಮುಸಲ್ಮಾನ ಶ್ರದ್ಧಾಳುಗಳು ಕೂಡ ಇಲ್ಲಿ ಪೂಜೆಯನ್ನ ಸಲ್ಲಿಸೋದು ವಿಶೇಷವಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಹತ್ತೂರಿನಲ್ಲಿ ಪ್ರಸಿದ್ಧವಾದ ಅತ್ತೂರು ಜಾತ್ರೆ ವೈಭವದಿಂದ ನಡೀತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರೋ ಈ ವಿಶ್ವ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಸಂತ ಲಾರೆನ್ಸರ ದರ್ಶನ ಪಡೆದಿದ್ದಾರೆ. ಜಗಮಗಿಸೋ ವಿದ್ಯುತ್ ದೀಪದ ಬೆಳಕಿನಲ್ಲಿ ಕಂಗೊಳಿಸುವ ಆಕರ್ಷಕ ಚರ್ಚ್ ನೋಡಿ ಖುಷಿ ಪಡ್ತಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯದ ಚರ್ಚ್ನಲ್ಲಿ ಅತಿ ಹೆಚ್ಚು ಹಿಂದೂ ಬಾಂಧವರೇ ಪೂಜೆ ಸಲ್ಲಿಸೋದು ಇಲ್ಲಿನ ವಿಶೇಷ. 3ನೇ ಶತಮಾನದಲ್ಲಿ ಬದುಕಿದ್ದ ಸಂತ ಲಾರೆನ್ಸರು ಸ್ಪೇನ್ ದೇಶದವರಂತೆ. ಆದ್ರೆ ಅವರ ಪವಾಡಗಳು ಇಂದಿಗೂ ಜನಜನಿತವಾಗಿದೆ ಅನ್ನೋದು ಭಕ್ತರ ನಂಬಿಕೆ. ನಮಗೆಲ್ಲರಿಗೂ ತುಂಬಾ ಖುಷಿ ತರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಸಮುದಾಯದವರು ಈ ಹಬ್ಬಕ್ಕೆ ಬರ್ತಾರೆ, ಈ ಕ್ಷೇತ್ರಕ್ಕೆ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿಯ ಸಂತರ ಮೇಲಿರುವ ಅಪಾರ ನಂಬಿಕೆ ವಿಶ್ವಾಸದಿಂದ ಇಲ್ಲಿಯ ಜನರು ಸಂತರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿನ ಬಹುತೇಕ ಆಚರಣೆಗಳು ಹಿಂದೂ ಸಂಪ್ರದಾಯದ ಹಿನ್ನೆಲೆಯನ್ನೇ ಒಳಗೊಂಡಿದೆ. ದೇವರಿಗೆ ಹೂ ಎಣ್ಣೆ ಅರ್ಪಿಸೋ ಪದ್ಧತಿ, ಪುಷ್ಕರಣಿಯ ಪುಣ್ಯ ನೀರಿನ ಪ್ರೋಕ್ಷಣೆ ಮಾಡಲಾಗುತ್ತೆ. ಇನ್ನು ಹರಕೆ ರೂಪದಲ್ಲಿ ಕ್ಯಾಂಡಲ್ಗಳನ್ನ ಉರಿಸಿ ಭಕ್ತಿ ನಿವೇದಿಸೋದು ಈ ಕ್ಷೇತ್ರದ ವಿಶೇಷ. ಸಂತ ಲಾರೆನ್ಸರು ಭಿಕ್ಷುಕರ ಇಷ್ಟದ ಸಂತ. ಹಾಗಾಗಿ ಸಾವಿರಾರು ಭಿಕ್ಷುಕರು ದಂಡು ದಂಡಾಗಿ ಬಂದು ಹಣ ಪಡೆದು ಹೋಗ್ತಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಜಿಲ್ಲಾಡಳಿತದ ಸೂಚನೆಯಂತೆ ಭಿಕ್ಷುಕರ ಜಾತ್ರೆ ರದ್ದುಪಡಿಸಲಾಗಿದೆ. ಅಸಹಾಯಕರಿಗೆ ನೆರವು ನೀಡಲು ನಿರ್ಧರಿಸಲಾಗಿದೆ. ನಮ್ಮ ಜೀವನದಲ್ಲಿ ಭರವಸೆ ಅತಿ ಅಗತ್ಯ. ಭರವಸೆ ನಮ್ಮ ದೇವರಲ್ಲಿ, ಭರವಸೆ ನಮ್ಮ ಭಗವಂತನಲ್ಲಿ, ವಿಶೇಷವಾಗಿ ನಮ್ಮನ್ನು ಪ್ರಾರ್ಥಿಸುವ ಸಂತ ಲಾರೆನ್ಸರಲ್ಲಿ. ಇದೊಂದು ಭಾವೈಕ್ಯ ಜನಜಾತ್ರೆ. ಕರಾವಳಿ ಕೋಮು ಸೌಹಾರ್ದಕ್ಕೆ ಅತ್ತೂರು ಸಂತ ಲಾರೆನ್ಸರ ಪವಾಡ ಕ್ಷೇತ್ರದ ಕೊಡುಗೆ ಅತಿ ದೊಡ್ಡದು. ಜಾತ್ರೆಯ ನೆಪದಲ್ಲಿ ಬಾಂಧವ್ಯ ಬೆಸೆಯೋ ಸಕಾಲಿಕ ಆಚರಣೆಗಳೇ ಇಲ್ಲಿ ಗಮನ ಸೆಳೆಯುತ್ತೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಅತ್ತೂರು ಚರ್ಚ್ ವಿಭಿನ್ನ ಪರಂಪರೆಯುಳ್ಳ ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ. ಸಂತ ಲಾರೆನ್ಸ್ನ ಪವಾಡದ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಅತ್ತೂರು ಚರ್ಚ್ನಲ್ಲಿ ಸೌಹಾರ್ದ ಜಾತ್ರೆ ನಡೆಯುತ್ತೆ. ಅತಿ ಹೆಚ್ಚು ಹಿಂದೂ ಮತ್ತು ಮುಸಲ್ಮಾನ
ಶ್ರದ್ಧಾಳುಗಳು ಕೂಡ ಇಲ್ಲಿ ಪೂಜೆಯನ್ನ ಸಲ್ಲಿಸೋದು ವಿಶೇಷವಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಹತ್ತೂರಿನಲ್ಲಿ ಪ್ರಸಿದ್ಧವಾದ ಅತ್ತೂರು ಜಾತ್ರೆ ವೈಭವದಿಂದ ನಡೀತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರೋ ಈ ವಿಶ್ವ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಸಂತ ಲಾರೆನ್ಸರ ದರ್ಶನ ಪಡೆದಿದ್ದಾರೆ. ಜಗಮಗಿಸೋ ವಿದ್ಯುತ್ ದೀಪದ ಬೆಳಕಿನಲ್ಲಿ ಕಂಗೊಳಿಸುವ ಆಕರ್ಷಕ ಚರ್ಚ್ ನೋಡಿ ಖುಷಿ ಪಡ್ತಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯದ ಚರ್ಚ್ನಲ್ಲಿ ಅತಿ ಹೆಚ್ಚು ಹಿಂದೂ ಬಾಂಧವರೇ ಪೂಜೆ ಸಲ್ಲಿಸೋದು ಇಲ್ಲಿನ ವಿಶೇಷ. 3ನೇ ಶತಮಾನದಲ್ಲಿ ಬದುಕಿದ್ದ ಸಂತ ಲಾರೆನ್ಸರು ಸ್ಪೇನ್ ದೇಶದವರಂತೆ. ಆದ್ರೆ ಅವರ ಪವಾಡಗಳು ಇಂದಿಗೂ ಜನಜನಿತವಾಗಿದೆ ಅನ್ನೋದು ಭಕ್ತರ ನಂಬಿಕೆ. ನಮಗೆಲ್ಲರಿಗೂ ತುಂಬಾ ಖುಷಿ ತರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಸಮುದಾಯದವರು ಇಲ್ಲಿ ಹಬ್ಬಕ್ಕೆ ಬರ್ತಾರೆ, ಕ್ಷೇತ್ರಕ್ಕೆ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿಯ ಸಂತರ ಮೇಲಿರುವ ಅಪಾರ ನಂಬಿಕೆ ವಿಶ್ವಾಸದಿಂದ ಇಲ್ಲಿಯ ಜನರು ಸಂತರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿನ ಬಹುತೇಕ ಆಚರಣೆಗಳು ಹಿಂದೂ ಸಂಪ್ರದಾಯದ ಹಿನ್ನೆಲೆಯನ್ನೇ ಒಳಗೊಂಡಿದೆ. ದೇವರಿಗೆ ಹೂ ಎಣ್ಣೆ ಅರ್ಪಿಸೋ ಪದ್ಧತಿ, ಪುಷ್ಕರಣಿಯ ಪುಣ್ಯ ನೀರಿನ ಪ್ರೋಕ್ಷಣೆ ಮಾಡಲಾಗುತ್ತೆ. ಇನ್ನು ಹರಕೆ ರೂಪದಲ್ಲಿ ಕ್ಯಾಂಡಲ್ಗಳನ್ನ ಉರಿಸಿ ಭಕ್ತಿ ನಿವೇದಿಸೋದು ಈ ಕ್ಷೇತ್ರದ ವಿಶೇಷ. ಸಂತ ಲಾರೆನ್ಸರು ಭಿಕ್ಷುಕರ ಇಷ್ಟದ ಸಂತ. ಹಾಗಾಗಿ ಸಾವಿರಾರು ಭಿಕ್ಷುಕರು ದಂಡು ದಂಡಾಗಿ ಬಂದು ಹಣ ಪಡೆದು ಹೋಗ್ತಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಜಿಲ್ಲಾಡಳಿತದ ಸೂಚನೆಯಂತೆ ಭಿಕ್ಷುಕರ ಜಾತ್ರೆ ರದ್ದುಪಡಿಸಲಾಗಿದೆ. ಅಸಹಾಯಕರಿಗೆ ನೆರವು ನೀಡಲು ನಿರ್ಧರಿಸಲಾಗಿದೆ. ನಮ್ಮ ಜೀವನದಲ್ಲಿ ಭರವಸೆ ಅತಿ ಅಗತ್ಯ. ಭರವಸೆ ನಮ್ಮ ದೇವರಲ್ಲಿ, ಭರವಸೆ ನಮ್ಮ ಭಗವಂತನಲ್ಲಿ, ವಿಶೇಷವಾಗಿ ನಮ್ಮನ್ನು ಪ್ರಾರ್ಥಿಸುವ ಸಂತ ಲಾರೆನ್ಸರವರಲ್ಲಿ. ಇದೊಂದು ಭಾವೈಕ್ಯ ಜನಜಾತ್ರೆ. ಕರಾವಳಿ ಕೋಮು ಸೌಹಾರ್ದಕ್ಕೆ ಅತ್ತೂರು ಸಂತ ಲಾರೆನ್ಸರ ಪವಾಡ ಕ್ಷೇತ್ರದ ಕೊಡುಗೆ ಅತಿ ದೊಡ್ಡದು. ಜಾತ್ರೆಯ ನೆಪದಲ್ಲಿ ಬಾಂಧವ್ಯ ಬೆಸೆಯೋ ಸಕಾಲಿಕ ಆಚರಣೆಗಳೇ ಇಲ್ಲಿ ಗಮನ ಸೆಳೆಯುತ್ತೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಅತ್ತೂರು ಚರ್ಚ್ ವಿಭಿನ್ನ ಪರಂಪರೆಯುಳ್ಳ ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ. ಸಂತ ಲಾರೆನ್ಸ್ನ ಪವಾಡದ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಅತ್ತೂರು ಚರ್ಚ್ನಲ್ಲಿ ಸೌಹಾರ್ದ ಜಾತ್ರೆ ನಡೆಯುತ್ತೆ. ಅತಿ ಹೆಚ್ಚು ಹಿಂದೂ ಮತ್ತು ಮುಸಲ್ಮಾನ ಶ್ರದ್ಧಾಳುಗಳು ಕೂಡ ಇಲ್ಲಿ ಪೂಜೆಯನ್ನ ಸಲ್ಲಿಸೋದು ವಿಶೇಷವಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಹತ್ತೂರಿನಲ್ಲಿ ಪ್ರಸಿದ್ಧವಾದ ಅತ್ತೂರು ಜಾತ್ರೆ ವೈಭವದಿಂದ ನಡೀತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರೋ ಈ ವಿಶ್ವ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಸಂತ ಲಾರೆನ್ಸರ ದರ್ಶನ ಪಡೆದಿದ್ದಾರೆ. ಜಗಮಗಿಸೋ ವಿದ್ಯುತ್ ದೀಪದ ಬೆಳಕಿನಲ್ಲಿ ಕಂಗೊಳಿಸುವ ಆಕರ್ಷಕ ಚರ್ಚ್ ನೋಡಿ ಖುಷಿ ಪಡ್ತಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯದ ಚರ್ಚ್ನಲ್ಲಿ ಅತಿ ಹೆಚ್ಚು ಹಿಂದೂ ಬಾಂಧವರೇ ಪೂಜೆ ಸಲ್ಲಿಸೋದು ಇಲ್ಲಿನ ವಿಶೇಷ. 3ನೇ ಶತಮಾನದಲ್ಲಿ ಬದುಕಿದ್ದ ಸಂತ ಲಾರೆನ್ಸರು ಸ್ಪೇನ್ ದೇಶದವರಂತೆ. ಆದ್ರೆ ಅವರ ಪವಾಡಗಳು ಇಂದಿಗೂ